ಎಲ್ರಿಗೂ ನಮಸ್ತೆ. ಈ ವರ್ಷದ ಮೈಲಾರ ಲಿಂಗೇಶ್ವರ ಸ್ವಾಮಿ ಮೈಲಾರದಲ್ಲಿ ನಡೆದಂತಹ ಕಾರ್ಣಿಕದ ಒಂದು ದೃಶ್ಯವನ್ನು ನಿಮ್ಮ ಜೊತೆ ನಾನು ಇಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೈಲಾರದಲ್ಲಿ ಡಂಕನಮರಡಿ ಅಂತ ಒಂದು ಜಾಗದಲ್ಲಿ 12ರಿಂದ 15 ಅಡಿ ಎತ್ತರದ ಒಂದು ಬಿಲ್ಲನ್ನು ಹೇರಿ ಗೊರವಪ್ಪನವರು ಭವಿಷ್ಯವಾಣಿ ನುಡಿತಾರೆ. ಈ ಗೊರವಪ್ಪನವರು 9ರಿಂದ 11 ದಿನಗಳ ಕಾಲ ಕಠಿಣವಾದಂತಹ ಉಪವಾಸ ಮಾಡಿ ಈ ಭವಿಷ್ಯವಾಣಿ ನುಡಿತಾರೆ. ಈ ಭವಿಷ್ಯವಾಣಿ ಕೇವಲ ಮಳೆ ಬೆಳೆಗೆ ಸೀಮಿತವಾಗದೆ ರಾಜ್ಯದ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಅದಕ್ಕೆಲ್ಲ ಇದು ಉತ್ತರ ಅಂತ ಹೇಳ್ಬೋದು. ಇನ್ನು ಈ ವರ್ಷದ 2026ನೇ ಇಸ್ವಿಯ ಕಾರ್ಣಿಕ ಏನಾಗಿದೆ ಅಂದರೆ ಸಂಪಾಯಿತಲೆ ಪರಾಕ್ ಅಂತ ಬಂದಿದೆ. ನೋಡೋಣ ಈ ವರ್ಷ ಏನೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾವು ಕಾದು ನೋಡೋಣ. ಹಾಗೆ ನೋಡಿ, ಇಲ್ಲಿ ಎಷ್ಟು ಲಕ್ಷಾಂತರ ಜನ ಕಾರ್ಣಿಕ ಕೇಳೋದಕ್ಕೆ ಸೇರಿದ್ದಾರೆ. ಮೈಲಾರದಲ್ಲಿ ಕಾರ್ಣಿಕ ಆದಮೇಲೆ ದಾವಣಗೆರೆ ಮೈಲಾರ ಲಿಂಗೇಶ್ವರ ಸ್ವಾಮಿ ಶಿಬಾರದಲ್ಲಿ ದೋಣಿ ಸೇವೆ ಮಾಡ್ತಾರೆ, ದೋಣಿ ತುಂಬಿಸ್ತಾರೆ. ಅದರದ್ದು ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತೀನಿ. ಹಾಗೆ ದಾವಣಗೆರೆಯಲ್ಲಿರುವ ಗೊರವಪ್ಪ ಯಲ್ಲಪ್ಪ ಅವರು ಮಾಡಿದಂತಹ ಪವಾಡಗಳನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇವರು ಸರಪಳಿ ಪವಾಡ, ಆರತಿ ಪವಾಡ ಹಾಗೆ ದೋಣಿ ಪವಾಡ ಮಾಡಿದ್ದಾರೆ. ಅದರದ್ದೆಲ್ಲ ವಿಡಿಯೋ ನಾನು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಾಲ್ ಗೋಣಿ ನೀಡುವಂತ ಮೇಲ್ಗೈ ಕೊಡು ಮಲ್ಲಾರಿ ಮಾರ್ತಾಂಡ ಇಬ್ಬರಿಗೆ ಮಲ್ಲಯ್ಯ ಉಪ್ಪರಿಗೆ ಮಲ್ಲಯ್ಯ ಕಾರ್ಯ ಮಲ್ಲಯ್ಯ ಮಳ್ಳಿ ಸಿದ್ದ ಗುಡ್ಡದ ಗುಳಿ ಮೈಲಾರದ ಬಡಿಯ
ಗೊರವಪ್ಪನವರಾದಂತಹ ಯಲ್ಲಪ್ಪನವರು ಇಲ್ಲಿ ಸರಪಳಿ ಪವಾಡ ಮಾಡ್ತಾ ಇದ್ದಾರೆ. ಉಪವಾಸದಿಂದಿದ್ದು ಈ ಪವಾಡ ಎಲ್ಲ ಮಾಡಿದ್ದಾರೆ. ಕಾರ್ಣಿಕ ಆದಮೇಲೆ ಅಮ್ಮ ಮನೆಯಲ್ಲೂ ದೋಣಿ ಪೂಜೆ ಮಾಡಿದ್ದೀವಿ. ಆವಾಗ ಯಲ್ಲಪ್ಪನವರು ಬಂದು ಅಲ್ಲಿ ಸಹ ಪೂಜೆ ಮಾಡಿಕೊಟ್ಟಿದ್ದಾರೆ. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.